ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಷ್ಟ್ರ ರಾಜಕಾರಣದಲ್ಲಿ $1,000,000 ಪ್ರಶ್ನೆ ಏನು ಕೇಳಿದ್ರೆ ಬಿಜೆಪಿಯ ಮುಂದಿನ ರಾಷ್ಟ್ರಾಧ್ಯಕ್ಷ ಯಾರು? ಈ ಪ್ರಶ್ನೆ ಬಹುತೇಕ ಬಿಜೆಪಿ ಕಾರ್ಯಕರ್ತರಿಗಿದೆ, ಈ ದೇಶಕ್ಕೂ ಕೂಡ ಒಂದು ಕುತೂಹಲ ಇದೆ. ಇಷ್ಟು ಬಾರಿಯೂ ಕೂಡ ಬಿಜೆಪಿ ಅಧ್ಯಕ್ಷಗಾದಿಯ ಬಗ್ಗೆ ಅಷ್ಟೊಂದು ಕುತೂಹಲ ಇರ್ತಾ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಈ ಅಧ್ಯಕ್ಷಗಾದಿಯ ಬಗ್ಗೆಯೇ ದೇಶದ ಜನ ಕುತೂಹಲ ಇಟ್ಕೊಂಡಿದ್ದಾರೆ. ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದ್ರೆ 2029ಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಚುನಾವಣೆಯನ್ನು ಎದುರಿಸುತ್ತಾ ಇಲ್ವಾ ಅನ್ನುವಂಥದ್ದೇ ಒಂದು ಪ್ರಶ್ನೆಯಾಗಿದೆ. ಯಾಕೆಂದರೆ ಮೋದಿ ಅವರಿಗೆ ಆಲ್ಮೋಸ್ಟ್ 78-79 ವರ್ಷ ಆಗುತ್ತೆ. ನರೇಂದ್ರ ಮೋದಿ ಅವರೇ ತಂದಂತಹ ಒಂದು ಅಲಿಖಿತ ನಿಯಮದ ಪ್ರಕಾರ 75 ವರ್ಷ ಆಗ್ತಿದ್ದ ಹಾಗೆ ನಿವೃತ್ತಿಯನ್ನು ಕೊಡುವಂತಹ ಒಂದು ಸಂಪ್ರದಾಯವನ್ನು ಕಳೆದ 10 ವರ್ಷದಲ್ಲಿ ಬಿಜೆಪಿ ರೂಢಿಸಿಕೊಂಡು ಬಂದಿದೆ. ಹೀಗಾಗಿ ಮೋದಿ ಅವರಿಗೆ 78 ಆದ ಬಳಿಕವೂ ಕೂಡ ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸ್ತಾರಾ ಅಥವಾ ಬಿಜೆಪಿಗೆ ಹೊಸ ನಾಯಕತ್ವ ಸಿಗುತ್ತಾ? ಈ ಪ್ರಶ್ನೆಗಳಿದ್ದಾವೆ. ಒಂದು ವೇಳೆ ನರೇಂದ್ರ ಮೋದಿ ಅವರೇನಾದರೂ ನಿವೃತ್ತಿಯನ್ನು ಬಯಸಿದ್ದೇ ಆದರೆ ಮುಂದಿನ ನಾಯಕತ್ವ ಯಾರದ್ದು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡುವಂಥವರು ಬಿಜೆಪಿಯ ರಾಷ್ಟ್ರಾಧ್ಯಕ್ಷ. ಅವರು ಬಹಳ ಕ್ರೂಷಿಯಲ್ ರೋಲನ್ನು ಆ ಸಂದರ್ಭದಲ್ಲಿ ನಿಭಾಯಿಸ್ತಾರೆ. ಇದೇ ಕಾರಣದಿಂದ ಬಿಜೆಪಿಯ ಮುಂದಿನ ರಾಷ್ಟ್ರಾಧ್ಯಕ್ಷ ಯಾರು ಅನ್ನುವಂಥದ್ದು ಬಹಳ ಕುತೂಹಲದ ವಿಚಾರವಾಗಿದೆ. ಈ ಸಂಬಂಧಪಟ್ಟಂತೆ ಅನೇಕ ಸುದ್ದಿಗಳು ಬಂದಿದ್ದಾವೆ. ದಕ್ಷಿಣ ಭಾರತದಿಂದ ಆಗ್ತಾರೆ ಅಂತಂದ್ರು, ಮಹಿಳೆಯರಾಗ್ತಾರೆ ಅಂತಂದ್ರು, ದಲಿತರಿಗೆ ಅವಕಾಶ ಕೊಡ್ತಾರೆ ಅಂತಂದ್ರು. ಈ ಎಲ್ಲ ಸುದ್ದಿಗಳ ನಡುವೆ ಇನ್ನೊಂದು ಸುದ್ದಿ ಬರ್ತಾ ಇದೆ. ದೆಹಲಿ ಮೂಲಗಳೇ ಆ ಸಾಧ್ಯತೆಯನ್ನು ಖಚಿತಪಡಿಸ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮಿತ್ರರೇ, ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆಗಳಾಗ್ತಾ ಇದೆ, ಏನಾಗಬಹುದು ಅಂತಿಮವಾಗಿ, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ಜೆ.ಪಿ. ನಡ್ಡಾ ಅವರ ಅವಧಿ ಮುಕ್ತಾಯವಾಗಿ 2 ವರ್ಷ ಕಳೆದು ಹೋಗಿದೆ. ಬಿಜೆಪಿಯಲ್ಲಿ ಅವರ ಸಂವಿಧಾನದ ಪ್ರಕಾರ ಒಬ್ಬರು ಅಧ್ಯಕ್ಷರಾದರು ಅಂತಂದ್ರೆ ಅವರ ಅಧಿಕಾರಾವಧಿ ಕೇವಲ 3 ವರ್ಷ ಮಾತ್ರ. 3 ವರ್ಷಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆ ಆಗಬೇಕು, ಇಲ್ಲ ಪುನಃ ಅವರೇ ಕಂಟಿನ್ಯೂ ಆಗುವಂತಹ ನಿರ್ಧಾರವನ್ನು ಕೈಗೊಳ್ಳಬೇಕು. ಆದರೆ ಈ ಬಾರಿ ಬಿಜೆಪಿ ಹಾಗೆ ಮಾಡ್ತಾ ಇಲ್ಲ. ನಡ್ಡಾ ಅವರ ಅವಧಿಯನ್ನು ಮೊದಲಿಗೆ 1 ವರ್ಷವನ್ನು ಎಕ್ಸ್ಟೆಂಡ್ ಮಾಡಲಾಯಿತು. ಅನಂತರ ಲೋಕಸಭಾ ಚುನಾವಣೆ ಇದ್ದ ಹಿನ್ನೆಲೆಯಲ್ಲಿ ಅವರನ್ನೇ ಮುಂದುವರಿಸುವಂತಹ ತೀರ್ಮಾನ ಕೈಗೊಳ್ಳಲಾಯಿತು. ಲೋಕಸಭಾ ಚುನಾವಣೆ ಆದ ಬಳಿಕ ನಡ್ಡಾ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೂ ಕೂಡ ಹೊಸ ಅಧ್ಯಕ್ಷರ ಆಯ್ಕೆಗೆ ಬಿಜೆಪಿಗೆ ಸಾಧ್ಯ ಆಗಿಲ್ಲ. ಈ ಕಾರಣದಿಂದಾಗಿ ಅವರನ್ನೇ ಮುಂದುವರಿಸಲಾಗ್ತಾ ಇದೆ. ಈಗ ನಡ್ಡಾ ಅವರ ಅವಧಿ 5 ವರ್ಷ ಪೂರ್ಣಗೊಂಡಿದೆ. ಈಗ ಬಿಜೆಪಿಯಲ್ಲಿ ಏನು ಚರ್ಚೆ ನಡೀತಾ ಇದೆ? ನಡ್ಡಾ ಅವರು ಕಂಟಿನ್ಯೂ ಆಗ್ತಾರಾ ಅಥವಾ ಹೊಸ ಅಧ್ಯಕ್ಷರು ಬರ್ತಾರಾ? ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಕಳೆದ 6-8 ತಿಂಗಳಿನಿಂದ ನಿರಂತರವಾಗಿ ಚರ್ಚೆ ನಡೀತಾ ಇದೆ. ಮಿತ್ರರೇ, ಈ ನಡುವೆ ದೆಹಲಿ ಮೂಲದಿಂದ ಒಂದು ಮಾಹಿತಿ ಬರ್ತಾ ಇದೆ. ಬಿಜೆಪಿಯ ಕೆಲ ಟಾಪ್ ಲೆವೆಲ್ನ ನಾಯಕರು ನಡ್ಡಾ ಅವರನ್ನು ಈ ಅವಧಿ ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಅಂದರೆ ಇನ್ನೊಂದು ವರ್ಷದ ಕಾಲಾವಕಾಶ ಇದೆಯಲ್ಲ, ಅದನ್ನು ನಡ್ಡಾ ಅವರೇ ಕಂಪ್ಲೀಟ್ ಮಾಡಿಬಿಡಲಿ. ಈಗ ಬಿಹಾರದ ಚುನಾವಣೆ ಏನಿದೆ ಅದು ನಡ್ಡಾ ಅವರ ನೇತೃತ್ವದಲ್ಲೇ ಆದರೆ ಒಳ್ಳೆಯದು ಅಂತ ಬಿಜೆಪಿಯ ಟಾಪ್ ಲೆವೆಲ್ನ ನಾಯಕರೇ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅಂತ ಬಿಜೆಪಿಯ ಮೂಲಗಳು ಹೇಳ್ತಾ ಇದ್ದಾವೆ. ಅಂದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ಎನ್ನುವ ಸುದ್ದಿಗಳಿದ್ದಾವೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಬಿಜೆಪಿಯಲ್ಲಿ ಒಮ್ಮತ ಮೂಡುತ್ತಾ ಇಲ್ಲ. RSS ಹೇಳಿದವರು ಬಿಜೆಪಿಗೆ ಒಪ್ಪಿಗೆ ಆಗ್ತಾ ಇಲ್ಲ, ಬಿಜೆಪಿ ಹೇಳಿದವರು RSSಗೆ ಒಪ್ಪಿಗೆ ಆಗ್ತಾ ಇಲ್ಲ. ಮೋದಿ ಅಮಿತ್ ಶಾ ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ RSS ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ. ಈ ಬಾರಿ ಮಿತ್ರರೇ, RSS ಅನ್ನು ಬದಿಗೆ ಹಾಕಿಬಿಟ್ಟು ಮೋದಿ ಮತ್ತು ಅಮಿತ್ ಶಾ ಏನು ಹೇಳ್ತಾರೋ ಅದೇ ರೀತಿಯಾಗಿ ಪಕ್ಷ ನಿರ್ಧಾರ ಕೈಗೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ. RSS ಮತ್ತು ಬಿಜೆಪಿಯ ನಡುವೆ ಸಣ್ಣ ಒಡಕು ಮೂಡಿದ ಕಾರಣದಿಂದಾಗಿಯೇ ಲೋಕಸಭಾ ಚುನಾವಣೆಯ ರಿಸಲ್ಟ್ ಏನಾಯಿತು ಅಂತ ಬಿಜೆಪಿಯವರು ನೋಡಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಆ ತಪ್ಪನ್ನು ಮಾಡೋದಕ್ಕೆ ಅಮಿತ್ ಶಾ ಕೂಡ ಸಿದ್ಧ ಇಲ್ಲ, ನರೇಂದ್ರ ಮೋದಿ ಅವರು ಕೂಡ ಸಿದ್ಧ ಇಲ್ಲ. ಹಾಗಂತ ಕಂಪ್ಲೀಟ್ ಆಗಿ ಪಕ್ಷದ ಹಿಡಿತವನ್ನು ಬಿಟ್ಟು ಕೊಡೋದಕ್ಕೆ ಅಮಿತ್ ಶಾಗೆ ಇಷ್ಟ ಇಲ್ಲ. ಹೀಗಾಗಿ ಈ ತಿಕ್ಕಾಟಗಳು ನಡೀತಾ ಇರುವಂತದ್ದು. ಹೊಸ ವಾದ ಏನು ಕೇಳಿದ್ರೆ ನಡ್ಡಾ ಅವರು ಕಂಪ್ಲೀಟ್ ಮಾಡಿದ್ದೆ ಆದರೆ ಬಿಹಾರ ಚುನಾವಣೆಯಲ್ಲಿ ಲಾಭ ಆಗುತ್ತೆ. ಇದಕ್ಕೂ ಒಂದು ಕಾರಣ ಇದೆ. ಅದೇನು ಕೇಳಿದ್ರೆ ಈ ಜೆ.ಪಿ. ನಡ್ಡಾ ಮತ್ತು ನಿತೀಶ್ ಕುಮಾರ್ ಅವರ ಸಂಬಂಧ ಏನಿದೆ ಅದು ಬಹಳ ಚೆನ್ನಾಗಿದೆ. ಈ ಕಾರಣದಿಂದ ಬಿಹಾರ ಪಾಲಿಟಿಕ್ಸ್ಗೆ ನಡ್ಡಾ ಅವರ ಅವಶ್ಯಕತೆ ಇದೆ. ಅದೇ ಕಾರಣದಿಂದ ಮುಂದುವರಿಲಿ ಅಂತ ಅಮಿತ್ ಶಾ ಒಂದು ದಾಳ ಉರುಳಿಸಿದಾರಂತೆ. ಅಂದ್ರೆ ಮಿತ್ರರೇ, ಇದು ಮೇಲ್ನೋಟಕ್ಕೆ ಅದನ್ನು ಮಾತ್ರ ಹೇಳ್ತಾ ಇರುವಂತದ್ದು, ನಡ್ಡಾ ಅವರ ಕಾರಣದಿಂದ ಬಿಹಾರದಲ್ಲಿ ಲಾಭ ಆಗುತ್ತೆ ಅಂತ. ಈಗ ಹೊಸ ಅಧ್ಯಕ್ಷರ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವ ಕಾರಣದಿಂದಾಗಿ ಈ ಮಾತುಗಳು ಬಿಜೆಪಿ ವಲಯದಿಂದ ಕೇಳಬರ್ತಾ ಇದ್ದಾವೆ. ಹಾಗಂತ ಪ್ರಕ್ರಿಯೆ ನಿಂತೇ ಹೋಗಿದೆಯಾ ಕೇಳಿದ್ರಿಲ್ಲ. ಹೊಸ ಅಧ್ಯಕ್ಷರ ಆಯ್ಕೆಯ ಕಸರತ್ತುಗಳು ನಿರಂತರವಾಗಿ ನಡೀತಾ ಇದೆ. ಇನ್ನೊಂದು ಮೂಲಗಳು ಹೇಳ್ತಾ ಇದ್ದಾವೆ ಏಪ್ರಿಲ್ ಅಂತ್ಯದ ಒಳಗಾಗಿ ಹೊಸ ಅಧ್ಯಕ್ಷರ ಆಯ್ಕೆ ಆಗುತ್ತೆ. ಈಗೇನು ಲೋಕಸಭಾ ಸೆಷನ್ ನಡೀತಾ ಇದೆ, ಸೆಷನ್ ಮುಕ್ತಾಯವಾದ ಬಳಿಕ ಕಂಪ್ಲೀಟ್ ಆಗಿ ಅದಕ್ಕೆ ಫೋಕಸ್ ಮಾಡಲಾಗುತ್ತೆ. ಬಿಹಾರದ ಚುನಾವಣೆಗೂ ಮುಂಚಿತವಾಗಿ ಹೊಸ ಅಧ್ಯಕ್ಷರ ಆಯ್ಕೆ ಆಗುತ್ತೆ. ಅದಕ್ಕೂ ಒಂದು ಕಾರಣ ಇದೆ. ಯಾಕೆಂದರೆ 2026ರಲ್ಲಿ ಈ ದೇಶದಲ್ಲಿ ಪ್ರಮುಖವಾದಂತಹ 4 ಚುನಾವಣೆಗಳು ಬರ್ತವೆ. ಒಂದು ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ. ಈ 4 ಚುನಾವಣೆಗಳು ಕೂಡ ಬಿಜೆಪಿಯ ಪಾಲಿಗೆ ತೀರಾ ಮುಖ್ಯವಾದಂತಹ ಚುನಾವಣೆ. ಈ 4 ರಾಜ್ಯಗಳ ಪೈಕಿ 3 ರಾಜ್ಯದಲ್ಲಿ ಬಿಜೆಪಿ ಇದುವರೆಗೂ ಕೂಡ ಅಧಿಕಾರದ ರುಚಿಯನ್ನು ನೋಡಿಲ್ಲ. ತಮಿಳುನಾಡಿನಲ್ಲೂ ಅವರು ಅಧಿಕಾರ ಅನುಭವಿಸಿಲ್ಲ, ಕೇರಳದಲ್ಲೂ ಅಧಿಕಾರಕ್ಕೆ ಬಂದಿಲ್ಲ, ಪಶ್ಚಿಮ ಬಂಗಾಳದಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿಯ ಹಂತಕ್ಕೆ ಬಂದು ಕೂತಿದ್ದಾರೆ. ಈ ಬಾರಿ ಶತಾಯಗತಾಯ ಅಧಿಕಾರಕ್ಕೆ ಬರಬೇಕು ಅಂತ ಅವರು ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿಗೆ ಒಬ್ಬ ಪ್ರಬಲವಾದಂತಹ ರಾಷ್ಟ್ರೀಯ ಅಧ್ಯಕ್ಷ ಬೇಕು ಅಂತ ಕೆಲವರು ವಾದಿಸ್ತಾ ಇದ್ದಾರೆ.
ಈಗ ಒಂದು ವೇಳೆ ನಡ್ಡಾ ಅವರನ್ನ ಕಂಟಿನ್ಯೂ ಮಾಡಿ ಬಿಹಾರ ಚುನಾವಣೆ ಆದ ಬಳಿಕ ಅವರನ್ನ ಬದಲಾಯಿಸಿದ್ದೆ ಆದ್ರೆ ಹೊಸ ಅಧ್ಯಕ್ಷರಿಗೆ ಸ್ವಲ್ಪ ಕಾಲಾವಕಾಶ ಬೇಕು, ಪಕ್ಷ ಸಂಘಟನೆಗೆ ಅವರಿಗೆ ಸಮಯ ಬೇಕಾಗುತ್ತೆ. ತಕ್ಷಣಕ್ಕೆ ಚುನಾವಣೆಯನ್ನು ಎದುರಿಸಿ ಅಂತಂದ್ರೆ ಅವರಿಗೂ ಕೂಡ ಕಷ್ಟ ಆಗುತ್ತೆ. ಹೀಗಾಗಿ ಇದೇ ಸಮಯದಲ್ಲೇ ಹೊಸ ಅಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನುವಂತಹ ವಾದವೂ ಕೂಡ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ನಡ್ಡಾ ಅವರನ್ನ ಕಂಟಿನ್ಯೂ ಮಾಡೋದೇ ಇಲ್ಲ ಅಂತ ತೀರ್ಮಾನಕ್ಕೆ ಬಂದಿದ್ದೆ ಆದ್ರೆ ಯಾರ ಹೆಸರು ಮುನ್ನೆಲೆಗೆ ಬರಬಹುದು? ಬಿಜೆಪಿಯ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಪ್ರಮುಖವಾಗಿ ಈ ವಿಷಯಗಳು ಚರ್ಚೆ ಆಗ್ತಾ ಇದೆ. ಮೊದಲನೆಯದಾಗಿ ಮಹಿಳೆ, ಎರಡನೆಯದಾಗಿ ದಲಿತ, ಮೂರನೆಯದಾಗಿ ಹಿಂದುಳಿದ ವರ್ಗ, ನಾಲ್ಕನೆಯದಾಗಿ RSS. ಈ 4 ಅಂಶಗಳಲ್ಲೇ ಚರ್ಚೆ ನಡೀತಾ ಇರುವಂತಹದ್ದು. ಮಹಿಳಾ ಅಧ್ಯಕ್ಷರನ್ನ ಮಾಡಿದ್ದೆ ಆದರೆ ಲಾಭ ಆಗುತ್ತೆ ಅಂತ ಬಿಜೆಪಿಯ ಟಾಪ್ ಲೆವೆಲ್ನ ನಾಯಕರಿಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಇತ್ತೀಚಿನ ಚುನಾವಣೆಗಳನ್ನು ಗಮನಿಸಿ, ಮಹಿಳೆಯರನ್ನ ಸೆಳೆಯುವಲ್ಲಿ ಯಾವ ಪಕ್ಷ ಯಶಸ್ವಿ ಆಗುತ್ತೋ ಆ ಪಕ್ಷಕ್ಕೆ ಅಧಿಕಾರ ಸಿಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರವಾಗಿ ಮಹಿಳಾ ಕೇಂದ್ರಿತ ಸ್ಕೀಮ್ಗಳನ್ನ ಪಕ್ಷಗಳು ಘೋಷಣೆ ಮಾಡ್ತಾ ಇರುವಂತಹದ್ದು. ಅದು ಗೃಹಲಕ್ಷ್ಮಿ ಇರಬಹುದು, ಶಕ್ತಿ ಇರಬಹುದು. ಇದೆಲ್ಲದಕ್ಕೂ ಏನ್ ಕಾರಣ ಅಂತಂದ್ರೆ ಮಹಿಳೆಯರನ್ನ ಸೆಳೆಯುವಂತಹ ಉದ್ದೇಶ. ಬಿಜೆಪಿ ಅದಕ್ಕೋಸ್ಕರವಾಗಿ ಏನು ಯೋಚನೆ ಮಾಡ್ತಾ ಇದೆ? ಓರ್ವ ಪ್ರಬಲವಾದಂತಹ ಮಹಿಳೆಗೆ ಅಧ್ಯಕ್ಷ ಪಟ್ಟವನ್ನು ಕಟ್ಟಿದ್ದೇ ಆದರೆ ಬಿಜೆಪಿಗೆ ಲಾಭ ಆಗುತ್ತೆ, ಮಹಿಳಾ ಓಟ್ಗಳನ್ನು ಸೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಬಿಜೆಪಿಯ ಟಾಪ್ ಲೆವೆಲ್ನ ನಾಯಕರಿಗೆ ಅನಿಸ್ತಾ ಇದೆ. ಇದೇ ಕಾರಣದಿಂದ ಕೆಲ ಮಹಿಳಾ ನಾಯಕಿಯರ ಹೆಸರು ಕೂಡ ಅಧ್ಯಕ್ಷ ಗಾದಿಗೆ ಕೇಳಿ ಬರ್ತಾ ಇದೆ. ಅದು ಯಾರು ಅಂತ ಮುಂದೆ ಹೇಳ್ತೀನಿ. ಎರಡನೇದಾಗಿ ದಲಿತ ಸಮುದಾಯಕ್ಕೆ ಬಿಜೆಪಿಯ ಅಧ್ಯಕ್ಷ ಗಾದಿಯನ್ನು ಕೊಟ್ಟಿದ್ದೆ ಆದ್ರೆ ಅದು ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಟಾಪ್ ಲೆವೆಲ್ನ ನಾಯಕರಿಗೆ ಅನಿಸ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನ ಬದಲಾವಣೆ ಹಾಗೂ ಮೀಸಲಾತಿಯ ವಿಚಾರಗಳು ಹೆಚ್ಚು ಚರ್ಚೆಗೆ ಬಂದಿದ್ವು. ಇದೇ ಕಾರಣದಿಂದ ಒಂದು ಸ್ವಲ್ಪ ದಲಿತ ಓಟ್ಗಳು ಡಿಸ್ಟರ್ಬ್ ಆದವು ಅಂತ ಬಿಜೆಪಿಗೆ ಅನಿಸ್ತಾ ಇದೆ. ಹೀಗಾಗಿ ಮಿತ್ರರೇ, ಒಬ್ಬ ದಲಿತ ನಾಯಕನಿಗೆ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟವನ್ನು ಕೊಟ್ಟಿದ್ದೆ ಆದರೆ ಅದು ಪಕ್ಷಕ್ಕೆ ಒಳ್ಳೆಯ ವರ್ಚಸ್ಸನ್ನು ಕೊಡುತ್ತೆ, ದಲಿತ ಮತಗಳನ್ನು ಸೆಳೆಯಲು ಅನುಕೂಲ ಆಗುತ್ತೆ ಅಂತ ಕೂಡ ಒಂದು ಲೆಕ್ಕಾಚಾರ ಇದೆ. ಇನ್ನೊಂದು RSS ಹೇಳಿದವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ದೆ ಆದರೆ ಚುನಾವಣೆ ಸಂದರ್ಭದಲ್ಲಿ RSS ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸುತ್ತೆ. ಮಹಾರಾಷ್ಟ್ರ, ಹರಿಯಾಣ ಜೊತೆಗೆ ದೆಹಲಿಯಲ್ಲಿ 27 ವರ್ಷಗಳ ಬಳಿಕ ಅಧಿಕಾರವನ್ನು ಹಿಡಿಯೋದಕ್ಕೆ RSSನ ಪಾತ್ರ ಬಹಳ ಪ್ರಮುಖವಾಗಿದೆ. ಒಂದು ವೇಳೆ RSS ಯಾರನ್ನ ಸೂಚಿಸುತ್ತೋ ಅವರಿಗೆ ಅಧ್ಯಕ್ಷ ಗಾದಿಯನ್ನು ಕೊಟ್ಟಿದ್ದೆ ಆದರೆ RSS ಇದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದು ಬಂಗಾಳದಲ್ಲೂ ವರ್ಕೌಟ್ ಆಗಬಹುದು, ತಮಿಳುನಾಡು, ಕೇರಳದಲ್ಲೂ ಕೂಡ ವರ್ಕೌಟ್ ಆಗಬಹುದು ಅಂತ ಬಿಜೆಪಿಯ ನಾಯಕರಿಗೆ ಅನಿಸ್ತಾ ಇದೆ. ಈ ತರದ ಒಂದು ವಾದವೂ ಕೂಡ ಬಿಜೆಪಿಯ ಸಂಸದೀಯ ಮಂಡಳಿಯಲ್ಲಿ ಚರ್ಚೆಗೊಳಪಟ್ಟಿದೆ ಅಂತ ಬಿಜೆಪಿಯ ಮೂಲಗಳೇ ಹೇಳ್ತಾ ಇದ್ದಾವೆ. ಹಾಗಾದ್ರೆ ಯಾರ್ಯಾರ ಹೆಸರಿದೆ, ಯಾವ ಕಾರಣಕ್ಕೋಸ್ಕರವಾಗಿ ಆ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ ಅಂತ ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸದ್ಯ RSSಗೆ ಸ್ವಲ್ಪ ಜಾಸ್ತಿ ಇಷ್ಟ ಇರುವಂತಹ ಹೆಸರು ಅಂತಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದಲ್ಲಿ 20 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಈ ಬಾರಿಯೂ ಕೂಡ ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸಿ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು. ಅನಂತರ ಅವರನ್ನ ಕೇಂದ್ರಕ್ಕೆ ಕರೆತರಲಾಯಿತು, ಮಧ್ಯಪ್ರದೇಶಕ್ಕೆ ಹೊಸ ಮುಖ್ಯಮಂತ್ರಿಯನ್ನ ಘೋಷಣೆ ಮಾಡಲಾಯಿತು. ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪಕ್ಷ ಸಂಘಟನೆಯಲ್ಲಿ ತುಂಬಾ ಅನುಭವ ಇದೆ, ತುಂಬಾ ಸೀನಿಯರ್ ನಾಯಕ, ಜೊತೆಗೆ ಈ ಮೋದಿ ಮತ್ತು ಅಮಿತ್ ಶಾ ಕ್ಯಾಂಪ್ನಿಂದ ಹೊರಗಿರುವಂತಹ ನಾಯಕ. ಹೀಗಾಗಿ ಇವರನ್ನ ಆಯ್ಕೆ ಮಾಡುವಂತಹದ್ದು ಉತ್ತಮ. ಇವರು ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ. ಪ್ರತಿ ನಿರ್ಧಾರವನ್ನೂ ಕೂಡ ಮೋದಿ ಮತ್ತು ಅಮಿತ್ ಶಾ ಅವರ ಅಣತಿಯಂತೆ ತೆಗೆದುಕೊಳ್ಳೋದಿಲ್ಲ. ಹೀಗಂತ RSS ನಾಯಕರಿಗೆ ಅನಿಸ್ತಾ ಇದೆ. ಇದೇ ಕಾರಣದಿಂದ ಅವರು ಶಿವರಾಜ್ ಸಿಂಗ್ ಚೌಹಾಣ್ ಹೆಸರನ್ನ ಮುಂದೆ ಬಿಡ್ತಾ ಇದ್ದಾರೆ. ಆದರೆ ಬಿಜೆಪಿಯ ಮೂಲಗಳು ಹೇಳ್ತಾ ಇದ್ದಾವೆ, ಸ್ವತಃ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪಕ್ಷ ಸಂಘಟನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಅಂದ್ರೆ ಈಗ ಅವರು ಕೇಂದ್ರದಲ್ಲಿ ಕೃಷಿ ಮಂತ್ರಿ ಆಗಿದ್ದಾರೆ, ತುಂಬಾ ಪ್ರಭಾವಿ ಹುದ್ದೆಯಲ್ಲಿದ್ದಾರೆ. ಅದನ್ನ ಬಿಟ್ಟುಕೊಂಡು ಪಕ್ಷ ಸಂಘಟನೆಗೆ ಹೋಗಬೇಕು. ಅವರಿಗೆ ಪಕ್ಷ ಸಂಘಟನೆಯಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂತಲ್ಲ. ಅಲ್ಲಿ ಒಂದು ವೇಳೆ ಅಧ್ಯಕ್ಷರಾಗಿ ಹೋಗಿದ್ದೆ ಆದ್ರೆ ಒಂದು ಕಡೆ RSS, ಇನ್ನೊಂದು ಕಡೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ, ಇವರಿಬ್ಬರ ನಡುವೆ ಅಡಕತ್ರಿಯಲ್ಲಿ ಸಿಕ್ಕಾಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಇದಕ್ಕೋಸ್ಕರವಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ದಾರೆ ಅಂತ ಬಿಜೆಪಿಯ ನಾಯಕರೇ ಹೇಳ್ತಾ ಇದ್ದಾರೆ. ಹಾಗೆ ಅಮಿತ್ ಶಾ ಕ್ಯಾಂಪ್ನಿಂದ ಕೇಳಿಬರ್ತಿರುವ ಹೆಸರೇನು ಕೇಳಿದ್ರೆ, ಒಂದು ಧರ್ಮೇಂದ್ರ ಪ್ರಧಾನ್, ಎರಡನೆಯದಾಗಿ ಭೂಪೇಂದ್ರ ಯಾದವ್ ಅವರ ಹೆಸರನ್ನ ಪದೇ ಪದೇ ಯಾಕೆ ಪ್ರಸ್ತಾಪ ಮಾಡಲಾಗುತ್ತೆ ಅಂತಂದ್ರೆ ಅವರ ಹೆಸರಿನಲ್ಲಿ ಸರ್ನೇಮ್ ಇದೆಯಲ್ಲ, ಅದೇ ಕಾರಣದಿಂದ. ನಿಮಗೆಲ್ಲ ಗೊತ್ತು, ಉತ್ತರ ಭಾರತದಲ್ಲಿ ಈ ಯಾದವ ಅನ್ನುವಂಥ ಹೆಸರು ಸಾಕಷ್ಟು ವರ್ಕೌಟ್ ಆಗುತ್ತೆ. ಇವತ್ತು UPA ಚುನಾವಣೆಯ ದೃಷ್ಟಿಯಿಂದ ಯಾದವರ ಮತಗಳನ್ನು ಸೆಳೆಯುವಂತಹದ್ದು ಅಥವಾ ಅದನ್ನು ಡಿಸ್ಟರ್ಬ್ ಮಾಡುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಯಾಕೆಂದರೆ ಅಖಿಲೇಶ್ ಯಾದವ ಮತಗಳನ್ನು ಕಂಪ್ಲೀಟ್ ಆಗಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಇದು ಬಿಜೆಪಿಗೆ ಡ್ಯಾಮೇಜ್ ಮಾಡುತ್ತೆ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಜೊತೆಗೆ ಬಿಹಾರದಲ್ಲೂ ಕೂಡ ಯಾದವ ಮತವನ್ನು ಸೆಳೆದ್ರೆ ಗೆಲುವು ಈಸಿ ಆಗುತ್ತೆ ಅಂತ ಬಿಜೆಪಿ ನಾಯಕರಿಗೆ ಅನಿಸ್ತಾ ಇದೆ, ಮುಖ್ಯವಾಗಿ ಅಮಿತ್ ಶಾ ಮತ್ತು ಮೋದಿ ಅವರಿಗೆ. ಇದೇ ಕಾರಣದಿಂದ ಭೂಪೇಂದ್ರ ಯಾದವ್ ಅವರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದೆ ಆದರೆ ಪಕ್ಷಕ್ಕೆ ಹೆಚ್ಚು ಲಾಭ ಆಗುತ್ತೆ ಎನ್ನುವಂಥದ್ದು ಅವರ ಲೆಕ್ಕಾಚಾರ. ಆದರೆ RSSಗೆ ಈ ಹೆಸರಿನ ಬಗ್ಗೆ ಅಷ್ಟಾಗಿ ಒಲವಿಲ್ಲ. ಈ ಹಿಂದೆಯೂ ಕೂಡ, ಅಂದರೆ JP ನಡ್ಡಾ ಅವರು ಅಧ್ಯಕ್ಷ ಆಗೋದಕ್ಕೆ ಮೊದಲು ಕೂಡ ಈ ಭೂಪೇಂದ್ರ ಯಾದವ್ ಹೆಸರನ್ನ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಸೂಚಿಸಿದ್ರು. ಆಗಲೂ ಕೂಡ RSS ಅದಕ್ಕೆ ಒಲವು ವ್ಯಕ್ತಪಡಿಸಿರಲಿಲ್ಲ. ಇದೇ ಕಾರಣದಿಂದ ಅವರು ಅಧ್ಯಕ್ಷರಾಗಿರಲಿಲ್ಲ. ಈ ಬಾರಿಯೂ ಕೂಡ ಅದೇ ಹೆಸರಿನ ಮೇಲೆ ಅಮಿತ್ ಶಾ ಮತ್ತು ಮೋದಿ ಅವರು ಒಲವನ್ನು ಹೊಂದಿದ್ದಾರೆ. ಇನ್ನು ಧರ್ಮೇಂದ್ರ ಪ್ರಧಾನ್ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ನಾಯಕ, ಒಡಿಶಾ ಮೂಲದವರು. ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂತಲ್ಲ ಒಡಿಶಾದಲ್ಲಿ, ಆ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ಒಡಿಶಾದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಸಂಸದರಾದವರು ಯಾರಿಗೂ ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ನರೇಂದ್ರ ಮೋದಿ ಅವರು ಹೇಳಿದ ಕಾರಣದಿಂದಾಗಿ ಧರ್ಮೇಂದ್ರ ಪ್ರಧಾನ್ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಅವರ ಹೆಸರನ್ನ ರಾಷ್ಟ್ರೀಯ ಅಧ್ಯಕ್ಷ ಗಾದಿಗೂ ಕೂಡ ಸೂಚಿಸಲಾಗ್ತಾ ಇದೆ. ಮೋದಿ ಮತ್ತು ಅಮಿತ್ ಶಾ ಇದರ ಬಗ್ಗೆ ಒಲವು ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ. ಧರ್ಮೇಂದ್ರ
ಪ್ರಧಾನ್ ಹೆಸರಿಗೆ RSS ಒಪ್ಪಿಗೆ ಸೂಚಿಸುತ್ತಾ ಅನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆ. ಇದರ ಜೊತೆಗೆ ಅನುರಾಗ್ ಠಾಕೂರ್ ಹೆಸರು ಕೂಡ ಇದೆ. ಅನುರಾಗ್ ಠಾಕೂರ್ ಯಾಕೆ ಅಂತ ನಿಮಗೆ ಹಿಂದೆ ಕೂಡ ನಾನು ಹೇಳಿದ್ದೆ. ಅನುರಾಗ್ ಠಾಕೂರ್ ಈ ಬಾರಿ ಮಂತ್ರಿ ಆಗಲೇಬೇಕಾಗಿತ್ತು, ಬಿಜೆಪಿಯ ಯುವ ನಾಯಕ. ಆದರೂ ಕೂಡ ಅವರು ಸಂಪುಟದಿಂದ ಹೊರಗಿದ್ದಾರೆ. ಅವರನ್ನ ಮುಂದೆ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಬಯಸಿದ್ದಾರೆ. ಇದೇ ಕಾರಣದಿಂದ ಅವರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇದ್ವು. ಆದರೆ ಪಕ್ಷದ ವಲಯದಲ್ಲಿ ಆ ರೀತಿಯ ಚರ್ಚೆಗಳೇನಿಲ್ಲ. ಇನ್ನು ತೀರಾ ಇತ್ತೀಚಿನ ದಿನಗಳಲ್ಲಿ ಹೊಸ ಚರ್ಚೆ ಬಿಜೆಪಿ ವಲಯದಲ್ಲಿ ಏನ್ ಕೇಳಿ ಬರ್ತಾ ಇದೆ ಅಂತಂದ್ರೆ, ಈ ಬಾರಿ ಮಹಿಳಾ ಅಧ್ಯಕ್ಷರನ್ನ ಮಾಡಬಹುದು. ಈ ಒಂದು ಮಾತುಗಳು ಆಗಾಗ ಕೇಳಿ ಬರ್ತಾ ಇದೆ. ಮಹಿಳಾ ಅಧ್ಯಕ್ಷರು ಅಂತಂದ್ರೆ ಯಾರಿದ್ದಾರೆ ಅಷ್ಟು ಪ್ರಭಾವಿ? ಈ ಹಿಂದೆ ಸುಷ್ಮಾ ಸ್ವರಾಜ್ ಇದ್ರಪ್ಪ. ಈಗ ಅಂತಹ ಪ್ರಭಾವಿ ಯಾರಿದ್ದಾರೆ? ಏನ್ ನಿರ್ಮಲಾ ಸೀತಾರಾಮನ್ರನ್ನ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಸಾಧ್ಯವಾ? ಖಂಡಿತವಾಗ್ಲೂ ಇಲ್ಲ. ಹಾಗಾದ್ರೆ ಯಾರು ಅನ್ನುವಂತಹ ಪ್ರಶ್ನೆ ಉದ್ಭವಿಸುತ್ತೆ. ಆಗ ಕೇಳಿಬರ್ತಾ ಇರುವಂತಹ ಪ್ರಮುಖ 2 ಹೆಸರುಗಳು ಅಂತಂದ್ರೆ, ಒಂದು ಪುರಂದೇಶ್ವರಿ ಆಂಧ್ರ ಪ್ರದೇಶದ ಬಿಜೆಪಿಯ ಅಧ್ಯಕ್ಷೆ. ಅದಕ್ಕಿಂತಲೂ ಮುಖ್ಯವಾಗಿ ಚಂದ್ರಬಾಬು ನಾಯ್ಡು ಅವರಿಗೆ ಸಂಬಂಧಿ. ಚಂದ್ರಬಾಬು ನಾಯ್ಡು ಅವರ ಪತ್ನಿ ಮತ್ತು ಪುರಂದೇಶ್ವರಿ ಅಕ್ಕ ತಂಗಿ. ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಚಂದ್ರಬಾಬು ನಾಯ್ಡು ಅವರ ಅವಶ್ಯಕತೆ ಎಷ್ಟಿದೆ ಅಂತ ನಿಮಗೆಲ್ಲ ಗೊತ್ತು. ಈ ಕಾರಣದಿಂದ ಪುರಂದೇಶ್ವರಿ ಅವರಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಗಾದಿಯನ್ನು ಕೊಟ್ಟಿದ್ದೆ. ಆದ್ರೆ ಚಂದ್ರಬಾಬು ನಾಯ್ಡು ಏನು ಅಲ್ಲಾಡೋದಿಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರ. ಜೊತೆಗೆ ಈ ಪುರಂದೇಶ್ವರಿ ದಕ್ಷಿಣ ಭಾರತಕ್ಕೆ ಸೇರ್ತಾರೆ. ಇದು ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಸಂಘಟನೆ, ಜೊತೆಗೆ ಮಹಿಳಾ ಓಟ್ಗಳನ್ನು ಸೆಳೆಯೋದಕ್ಕೆ ಇದೆಲ್ಲ ರೀತಿಯಲ್ಲೂ ವರ್ಕೌಟ್ ಆಗುತ್ತೆ ಎನ್ನುವಂಥ ಮಾತುಗಳು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿಬರ್ತಾ ಇದೆ. ಇನ್ನು ಆಗಾಗ ಕೇಳಿಬರ್ತಿರುವ ಇನ್ನೊಂದು ಹೆಸರು ಏನು ಕೇಳಿದ್ರೆ, ಸ್ಮೃತಿ ಇರಾನಿ ಈ ಬಾರಿ ಕೇಂದ್ರದಲ್ಲಿ ಮಂತ್ರಿ ಆಗಿಲ್ಲ. ಅವರು ಅಮೇಥಿಯಲ್ಲಿ ಸೋತಿದ್ರು ಕೂಡ ಮಂತ್ರಿ ಆಗ್ತಾರೆ ಎನ್ನುವಂತ ಸುದ್ದಿಗಳಿದ್ವು. ಆದರೆ ನರೇಂದ್ರ ಮೋದಿ ಅವರು ಅವರಿಗೆ ಈ ಬಾರಿ ಅವಕಾಶ ಕೊಟ್ಟಿಲ್ಲ. ದೆಹಲಿ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಸುದ್ದಿಗಳು ಕೂಡ ಇದ್ವು, ಅದು ಕೂಡ ಆಗಿಲ್ಲ. ಈಗ ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ಸ್ಮೃತಿ ಇರಾನಿ ಅವರು ಕೂಡ ಅಧ್ಯಕ್ಷ ಗಾದಿಯ ರೇಸ್ನಲ್ಲಿದ್ದಾರೆ, ಅವರ ಹೆಸರು ಕೂಡ ಚಲಾವಣೆಯಲ್ಲಿದೆ ಅಂತ ಕೆಲ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದ್ದಾವೆ. ಆದರೆ ಅಂತಿಮವಾಗಿ ಬಿಜೆಪಿ ಯಾರಿಗೆ ಮಣೆ ಹಾಕುತ್ತೆ, ಅದಕ್ಕೆ RSS ಒಪ್ಕೊಳ್ಳುತ್ತಾ ಇಲ್ವಾ ಅನ್ನುವಂಥದ್ದು ಈಗಲೂ ಕೂಡ $1 ಮಿಲಿಯನ್ ಪ್ರಶ್ನೆ. ಇದಕ್ಕೆ ಉತ್ತರ ಯಾವ ಬಿಜೆಪಿ ನಾಯಕರಿಂದಲೂ ಸಿಗ್ತಾ ಇಲ್ಲ. ಸದ್ಯ ಬಿಜೆಪಿಯಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ, ನಾವು ಯಾರಾದರೂ ಬಿಜೆಪಿ ನಾಯಕರನ್ನ ಭೇಟಿಯಾದ್ರೆ ಅವರೇ ನಮ್ಮ ಬಳಿಯಲ್ಲಿ ಪ್ರಶ್ನೆ ಕೇಳ್ತಾರೆ, ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಇದೆಯಾ? ರಾಜ್ಯ ಬಿಜೆಪಿಯಲ್ಲಿ ಏನಾಗಬಹುದು? ರಾಷ್ಟ್ರ ಮಟ್ಟದಲ್ಲಿ ಯಾರಾಗ್ತಾರೆ ಅಧ್ಯಕ್ಷರು? ಹೀಗಂತ ಬಿಜೆಪಿ ನಾಯಕರುಗಳೇ ಪತ್ರಕರ್ತರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೂ ಕೂಡ ಏನೂ ಗೊತ್ತಾಗ್ತಾ ಇಲ್ಲ ಪಕ್ಷದಲ್ಲಿ ಏನಾಗ್ತಾ ಇದೆ ಅಂತ. ಅಷ್ಟರ ಮಟ್ಟಿಗೆ ಸಸ್ಪೆನ್ಸ್ ಅನ್ನ ಮೇಂಟೈನ್ ಮಾಡಲಾಗ್ತಾ ಇದೆ. ಪಕ್ಷದ ಒಳಗೆ ಅಷ್ಟೊಂದು ಚರ್ಚೆಗಳಿದಾವೆ. ಮಿತ್ರರೇ, ಈ ಬಗ್ಗೆ ನಿಮಗೇನು ಅನ್ಸುತ್ತೆ? ನಡ್ಡಾ ಅವರು ಕಂಟಿನ್ಯೂ ಆಗುವಂತಹ ಸಾಧ್ಯತೆಗಳೇನಾದರೂ ಇದೆಯಾ? ಅಥವಾ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತಹದ್ದು ಬಿಜೆಪಿಗೆ ಸೂಕ್ತವಾ? ಯಾರಾಗಬಹುದು ಮುಂದಿನ ಅಧ್ಯಕ್ಷರು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ